ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಅಂದರೆ ನನ್ನ ಇಂದಿನ ಒಂದು ವಿಡಿಯೋದಲ್ಲಿ ಏನು ಮಾಡಬಾರ್ದು ನಾವು ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಈ ಒಂದು 5 ತಪ್ಪುಗಳನ್ನ ಮಾಡಬಾರ್ದು ಅಂತೇಳಿ ವಿಡಿಯೋ ಹಾಕಿದೆ. ಈಗ ನನಗೆ ಗೊತ್ತಿರುವಂಥ ಕೆಲವೊಂದು ಪಾಯಿಂಟ್ಸ್ಗಳಲ್ಲಿ ಇವೆಲ್ಲ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ನೀವು ವೆಯ್ಟ್ ಲಾಸ್ ಆಗ್ತೀರಾ ಅಂತೇಳಿ ಇವತ್ತಿನ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೂ ನೋಡಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಗೊತ್ತಲ್ಲ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಓಕೆನಾ? ಹಾಗಿದ್ರೆ ಫಸ್ಟ್ ವಿಡಿಯೋನ ಶೂಟ್ ಮಾಡಿಬಿಡೋಣ. ಇದು ಸಹ ಮಾರ್ನಿಂಗ್ ವೈಕುಂಠ ಏಕಾದಶಿ ಪೂಜೆ ಎಲ್ಲ ಮುಗೀತು. ಹಾಗೆಯೇ ವಿಡಿಯೋ ಶೂಟ್ ಮಾಡೋಣ ಅಂತೇಳಿ ಕ್ಯಾಮ್ರಾ ಮುಂದೆ ಬಂದಿದ್ದೀನಿ. ಓಕೆನಾ? ಇದಕ್ಕಿಂತ ಮುಂದೆ ಒಂದು ವಿಡಿಯೋ ಶೂಟ್ ಮಾಡಿದ್ದೀನಿ. ನನ್ನ ಒಂದು ಸ್ಕಿನ್ ಸೀಕ್ರೆಟು, ನನ್ನ ಒಂದು ಸ್ಕಿನ್ನು ವೈಟ್ ಆಗ್ತಾಯಿದೆ, ಗ್ಲೋಯಿಂಗ್ ಆಗ್ತಿದೆ, ಅದು ಸೀಕ್ರೆಟ್ ಏನು ಅಂತೇಳಿ ಒಂದು ಪ್ರಾಡಕ್ಟ್ನ ಹಾಕಿದ್ದೀನಿ. ನೀವು ನನ್ನ ಚಾನಲ್ ಹೋಗಿ ಚೆಕ್ ಮಾಡ್ಬೋದು. ಓಕೆನಾ? ಈ ಒಂದು ಕ್ಲಾರಿಟಿ. ಫಸ್ಟ್ ಆಫ್ ಆಲ್ ಏನಪ್ಪ ಅಂತ ಹೇಳಿದ್ರೆ, ನಾವು ವೆಯ್ಟ್ ಲಾಸ್ ಮಾಡೋದಕ್ಕೆ ಅಥವಾ ಅಂದ್ಕೊಂಡಿದ್ದೀವಿ ನಾವು ತೂಕ ಕಮ್ಮಿ ಮಾಡೋದಕ್ಕೆ, ತೂಕ ಕಮ್ಮಿ ಆಗೋದಕ್ಕೆ ನಾವೇನು ಬೇಕಾದರೂ ಅಂದರೆ ತಿನ್ನೋದಾಗಿರ್ಬೋದು, ಕೆಲಸಗಳಾಗಿರ್ಬೋದು, ನಾವೇನು ಬೇಕಾದ್ರೂ ಮಾಡ್ತೀವಿ ಅನ್ನೋ ಒಂದು ಮೈಂಡ್ಸೆಟ್ಟು ಫಸ್ಟ್ ಇರಬೇಕು. ಓಕೆನಾ? ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ, ನನ್ನ ಒಂದು ವೆಯ್ಟ್ ಲಾಸಲ್ಲಿ ಮೇ ಬಿ ನೀವು ನಂಬ್ತಿರೋ ಬಿಡ್ತಿರೋ ಈ ಒಂದು ಟಾಪ್ಗಳನ್ನೆಲ್ಲ ಫುಲ್ ಮೇಲಿಟ್ಟಿಟ್ಬಿಟ್ಟಿದೆ. ಓಕೆನಾ? ಫುಲ್ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೆ, ಅಷ್ಟು ದಪ್ಪ ಆಗಿದೆ. ನನಗೆ ಆಗ್ತಾ ಇಲ್ಲ ಈ ಟಾಪ್ಗಳೆಲ್ಲ. ಈಗ ನೋಡಿ ಫುಲ್ ನೀಟಾಗಿ ಆಗ್ತಾ ಇದೆ. ಇನ್ನೂ ಸ್ವಲ್ಪ ದಪ್ಪ ಇದೆ. ಈಗ ಸ್ವಲ್ಪ ವೆಯ್ಟ್ ಲಾಸ್ ಆಗಿದ್ದೀನಿ. ಓಕೆನಾ? ಒಂಥರ ನಾವು ತುಂಬ ಸಣ್ಣ ಇರೋರು ವೆಯ್ಟ್ ಲಾಸ್ ಆಗಿಬಿಟ್ರೆ ನಮ್ಮನ್ನು ನಾವು ನೋಡ್ಕೊಳ್ಳೋಕ್ಕೆ ಒಂಥರ ಹಿಂಸೆ ಆಗ್ತಾ ಇರುತ್ತೆ. ನಿಮಗೂ ನನ್ನ ಥರನೇ ಅನ್ನಿಸ್ತಾ ಇರುತ್ತಾ? ನನ್ನ ಹಸ್ಬೆಂಡ್ ಏನಂತ ಹೇಳಿದ್ರೆ, ನಾವು ಹೇಗಿರ್ತೀವೋ ಅದನ್ನು ನಾವೇ ಫಸ್ಟ್ ಒಪ್ಕೋಬೇಕು, ಅದನ್ನು ನಮ್ಮನ್ನು ನಾವು ಇಷ್ಟಪಡಬೇಕು ಅಂತ ಹೇಳ್ತಾರೆ. ಬಟ್ ಅದನ್ನು ನನಗೆ ಒಪ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ನಾನು ವೆಯ್ಟ್ ಲಾಸ್ ಮಾಡಿದೆ ಅಷ್ಟೇ. ತೋರಿಸ್ತೀನಿ ನೋಡಿ. ಈ ಒಂದು ಟಾಪು ನಾನು ಹಾಕ್ಕೊತಾನೆ ಇರಲಿಲ್ಲ. ಓಕೆನಾ? ಫುಲ್ ಹಾಕ್ತಾ ಇರಲಿಲ್ಲ. ನನಗೆ ಈ ಶೇಪನ್ನು ಸಹ ಬಂದೇ ಇರಲಿಲ್ಲ. ಓಕೆ, ನಾನು ಏನು ಮಾಡಿದೆ, ನೈಟ್ ಹೊತ್ತು ಹೇಗಿರುತ್ತೆ ನನ್ನ ರುಟೀನ್ ಅಂತ ತೋರಿಸೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಬಟ್ ಆಗ್ತಾ ಇಲ್ಲ, ಸಮಯದ ಅಭಾವ. ಓಕೆನಾ? ಇದೆಲ್ಲ ಫುಲ್ಲು ಮೇಲೆತ್ತಿಟ್ಬಿಟ್ಟಿದ್ದೆ. ಈಗ ಸಣ್ಣ ಆಗಿರೋದ್ರಿಂದ ಎಲ್ಲ ಕೆಳಗಡೆ ತೆಗೆದಿಟ್ಕೊಂಡು ಈಗೆಲ್ಲ ಹಾಕ್ಕೊತಾ ಇದ್ದೀನಿ. ಓಕೆನಾ? ಇದೊಂದು ಕ್ಲಾರಿಟಿ. ಇದರಿಂದ ನಿಮಗೆ ಒಳ್ಳೆ ಒಂದು ಇನ್ಸ್ಪಿರೇಷನ್ ಮಾತು ಸಿಕ್ಕಿದೆ ಅಂತ ಅಂದ್ಕೊತೀನಿ. ಹಾಗೆ ಫಸ್ಟ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ನೀವು ಊಟ ಆದಮೇಲೆ ಅಥವಾ ನೀವು ಮಾರ್ನಿಂಗ್ ಎದ್ದಿದ ತಕ್ಷಣ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ, ಒಂದು ಕಾಲು ಗಂಟೆ ಆದರೂ ವಾಕ್ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ. ಏನು ಹೊರಗಡೆನೇ ಹೋಗಿ ವಾಕ್ ಮಾಡಬೇಕು ಅಂತ ಏನೂ ಇಲ್ಲ. ನೀವು ಮನೆಯಲ್ಲೇ ಎಲ್ಲಿರ್ತೀರೋ ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಓಡಾಡ್ತಿದ್ರೆ ಸಾಕು, ಅದೇ ವಾಕ್ ಆಗುತ್ತೆ. ಫುಲ್ ಡೇ ಎನರ್ಜೆಟಿಕ್ ಆಗಿರ್ತೀವಿ. ನಮಗೂ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಓಕೆನಾ? ಇದೊಂದು ಪಾಯಿಂಟು. ಕಂಪಲ್ಸರಿಯಾಗಿ ಮಾಡ್ತಿದ್ದೀರಾ ಅಂದರೆ, ಹೌದು ಕಂಪಲ್ಸರಿಯಾಗಿ ಮಾಡ್ತಿದ್ದೀನಿ. ಯಾವುದು ಟೈಮಲ್ಲಿ ನಾನು ಮಾಡಲ್ಲ ಅಂತ ಅಂದರೆ, ಏನಾದರೂ ಮಂತ್ಲಿ ಪೀರಿಯಡ್ ಏನಾದರೂ ಆಗಿದ್ರೆ ಆ ಒಂದು ಟೈಮಲ್ಲಿ 1-3 ಡೇಸ್ ಸ್ಕಿಪ್ ಮಾಡ್ಬೋದು ಅಷ್ಟೇ. ಅದು ಬಿಟ್ಟರೆ ನಾನು ರೆಗ್ಯುಲರ್ ಆಗಿ ಮಾಡ್ತೀನಿ. ಈಗ ರೀಸೆಂಟಾಗಿ ಏನಂದರೆ, ತುಂಬ ಚಳಿ ಇರೋದ್ರಿಂದ ಹೊರಗಡೆ ಎಲ್ಲ ಹೋಗಿ ಮಾಡೋಕ್ಕೋಗಲ್ಲ. ಇಲ್ಲೇ ಮನೆಯಲ್ಲೇ ಸುತ್ತಾಡ್ತಿರ್ತೀನಿ. ಒಂದು ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡ್ತಿದ್ದೀನಿ. ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿ ನಾನು ಎಕ್ಸಸೈಸ್ ಮಾಡಲ್ಲ. ನನ್ನದು ಬ್ಯಾಕ್ ಪೈನ್ ಇರೋದ್ರಿಂದ ನನಗೆ ಮುಂಚೆಯಿಂದನೂ ರೂಢಿದೆ. ನಾನು ಎಕ್ಸಸೈಸು ಅವು ಇವು ಎಲ್ಲ ನಾವು ಒಂದು ಸ್ವಲ್ಪ ಲೈಫ್ ಸ್ಟೈಲಲ್ಲಿ ಇಟ್ಕೊಂಡಿದ್ದೀವಿ. ಇನ್ನು ನೆಕ್ಸ್ಟ್ ಅಂತ ಬಂದರೆ, ವಾಕ್ ಕಂಪಲ್ಸರಿಯಾಗಿ ಮಾಡಬೇಕಂದ್ರೆ ನಿಮಗೆ ಒಂದು ಯೂಸ್ಫುಲ್ ಆಗಿರುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ನೀಟಾಗಿರುತ್ತೆ ಬಾಡಿನಲ್ಲಿ. ಅಂದರೆ ನಿಮಗೆ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಊಟ ಮಾಡಿದ ತಕ್ಷಣ ಮಲಗ್ದಲೇ ಇರೋದು ತುಂಬ ಒಳ್ಳೆಯದು. ಮಲಗಿದ್ರೆ ಏನಾಗುತ್ತೆ ಅಂತಂದರೆ, ಆವಾಗಲೇ ನಮಗೆ ಒಂಥರ ಏನೋ ಒಂಥರ ಸೋಂಬೇರಿ ಆಗೋದು, ಈ ಥರ ಎಲ್ಲ ಆಗುತ್ತೆ. ಬ್ರೇಕ್ಫಾಸ್ಟ್ ಆಗಿರ್ಬೋದು, ಲಂಚ್ ಆಗಿರ್ಬೋದು, ಡಿನ್ನರ್ ಆಗಿರ್ಬೋದು, ನೀವು ಏನೇ ತೊಗೊಂಡ್ರೂ ಸಹ ಇಮಿಡಿಯೇಟ್ಲಿ ಮಲಗೋದು ಅಷ್ಟು ಸೇಫ್ ಅಲ್ಲ. ಅಟ್ಲೀಸ್ಟ್ ನಿಮಗೆ ವಾಕ್ ಮಾಡೋ ಅಂಥ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಯಾವುದೋ ಒಂದು ಈಗ ಊಟ ಮಾಡಿದ ತಕ್ಷಣ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋದು, ಇಲ್ಲಾಂದರೆ ಪಾತ್ರೆಗಳನ್ನ ವಾಶ್ ಮಾಡ್ಕೊಳ್ಳೋದು, ಈ ಥರ ಮಾಡೋದ್ರಿಂದ ಅದು ಒಂದು ಸ್ವಲ್ಪ ಎಕ್ಸಸೈಸ್ ಆದಂಗೆ ಆಗುತ್ತೆ ನಿಮಗೆ. ಅಂತ ನಿಮಗೆ ವೆಯ್ಟ್ ಗೇನ್ ಆಗೋದಕ್ಕೆ ಹೆಲ್ಪ್ ಆಗೋದಿಲ್ಲ ಅದು. ಓಕೆನಾ? ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕು ನೀವು. ಊಟ ಮಾಡಿದ ತಕ್ಷಣ, ತಿಂಡಿ ಮಾಡಿದ ತಕ್ಷಣ, ಇದೆಲ್ಲ ಆಗಿದ ತಕ್ಷಣ ವಾಕ್ ಕಂಪಲ್ಸರಿಯಾಗಿ ಮಾಡ್ತೀರಾ ಅಂದರೆ ಕಂಪಲ್ಸರಿಯಾಗಿ ಮಾಡ್ತೀನಿ. ನಾನು ಒಬ್ಬಳೇ ಮಾಡೋದು, ನನ್ನ ಹಸ್ಬೆಂಡ್ ಏನು ಮಾಡಲ್ಲ.
ಹಾಗಾಗಿ ಈಗ ಸ್ವಲ್ಪ ಚಳಿ ಇರೋದ್ರಿಂದ ಹೊರಗಡೆ ಓಡಾಡಲ್ಲ ಅಷ್ಟೇ, ಮನೇಲೇ ಓಡಾಡ್ಕೊತೀನಿ. ಇನ್ನು ಸೆಕೆಂಡ್ ಒನ್ ಏನಪ್ಪ ನಾನು ಮೇಯ್ನ್ ಥಿಂಕಾಗಿ ಏನಪ್ಪ ಅಂತ ಹೇಳಿದ್ರೆ, ನೈಟ್ ಹೊತ್ತು ಕೆಲವೊಂದು ಸರಿ ನಾನು ಏನಾನೋ ಜಾಸ್ತಿ ಏನಾದ್ರೂ ಈಗ ಬೆಳಗ್ಗೆ ತಿಂದಿದ್ದೆ ಮಧ್ಯಾಹ್ನ ಏನಾನ ಒಂದು ಫ್ರೂಟ್ಸನ್ನು ತಿಂದ್ಕೊಂಡ್ರೆ ನಂಗೆ ಅದೇ ಸರಿ ಹೋಯ್ತು. ಇನ್ನು ನೈಟ್ ಅಂತ ಬಂದರೆ ನಾನು ಒಂದು ಮಧ್ಯಾಹ್ನ ಏನಾನ ನಂದು ಸ್ಕಿಪ್ ಆಗಿದ್ದರೆ ಊಟ ನೈಟ್ ಒಂದು 7ಗೆಲ್ಲ ನಾನು ಊಟ ಎಲ್ಲ ಮುಗಿಸ್ಕೊಂಡಿರ್ತೀನಿ. ನಾನೇನು ಹಸ್ಬೆಂಡ್ನ ಕಾಯಕ್ಕೆ ಹೋಗಲ್ಲ. ನಾನು ವೆಯ್ಟ್ ಲಾಸ್ ಮಾಡ್ತಿರೋದ್ರಿಂದ ನಾನು ಒಂದು 7 ಗಂಟೆ 8 ಗಂಟೆ ಮ್ಯಾಕ್ಸಿಮಮ್ ಅಷ್ಟೇ, ಅದರೊಳಗಡೆ ಎಲ್ಲ ಊಟ ಮುಗಿಸ್ಕೊತೀನಿ. ಇನ್ನು ನಾನು ಏನಾನ ಲೇಟಾಗಿ ಏನಾನ ಸ್ಪೆಷಲ್ ಏನಾನ ಮಾಡಿದ್ದೆ, ನಮ್ಮ ಮನೆಯವ್ರನ್ನ ಕಾಯಬೇಕು ಅಂತ ಏನಾನ ಇದ್ದರೆ ಜೊತೇಲಿ ಕೂತ್ಕೊಂಡು ಊಟ ಮಾಡ್ತೀವಿ. ಹಾಗೆಯೇ ವಾಕ್ ಮಾಡ್ತೀವಿ, ಬಿಸಿನೀರು ಕುಡಿತೀವಿ, ನಮ್ಮ ಡ್ರಿಂಕ್ ಏನಿದೆ, ನಮ್ಮ ರೂಟೀನ್ ಏನಿದೆ ಅದನ್ನು ನಾವು ಮಾಡ್ಕೊತೀವಿ. ಓಕೆನಾ? ನೀವೂ ಸಹ ಫಾಲೋ ಮಾಡ್ಬೋದು. 10 ಗಂಟೆಗೆ ಊಟ ಮಾಡಿದ್ರು ಅಟ್ಲೀಸ್ಟ್ 11 ಗಂಟೆ 10:30ಇಂದ 11 ಗಂಟೆವರೆಗೂ ವಾಕ್ ಮಾಡ್ಕೊತೀವಿ. ಆ್ಯಕ್ಟಿವ್ ಆಗಿರ್ತೀವಿ ಮನೆಯಲ್ಲಿ. ಈ ಒಂದು ಟಿಪ್ಪು. ಇನ್ನೊಂದು ಏನಪ್ಪ ಅಂದರೆ, ನೈಟ್ ಹೊತ್ತು ಕೆಲವೊಬ್ಬರು ತಪ್ಪು ಮಾಡೋದು, ಹೊಟ್ಟೆ ತುಂಬ ಊಟ ಮಾಡಬೇಡಿ. ಏನು ವೆಯ್ಟ್ ಲಾಸ್ ಮಾಡೋರು ಇನ್ನೂ ಬೆಸ್ಟ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ನಮಗೆ ಹಸಿವು ಕಂಟ್ರೋಲ್ ಮಾಡೋದಕ್ಕೆ ಆಗ್ತಿಲ್ಲ ಅಂತಂದರೆ ಒಂದು ಬೆಸ್ಟ್ ಟಿಪ್ ಹೇಳ್ತೀನಿ ನೋಡಿ. ಊಟ ಮಾಡೋಕ್ಕೆ ಇನ್ನೇನು ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಊಟ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ ಅನ್ನೋರು ಊಟಕ್ಕಿಂತ ಮುಂಚೆ ಹೊಟ್ಟೆ ತುಂಬ ನೀರು ಕುಡಿದ್ರೆ ನಿಮ್ಗೆ ಅಷ್ಟು ಊಟ ಸೇರಿಸಲ್ಲ. ಓಕೆನಾ? ಈ ಒಂದು ಪಾಯಿಂಟ್ನ ತಲೆಯಲ್ಲಿ ಇಟ್ಕೊಳ್ಳಿ. ಆವಾಗ ನಾವು ಕಮ್ಮಿ ಊಟ ಮಾಡೋದನ್ನ ಆಟೋಮೆಟಿಕ್ ಕಮ್ಮಿ ಊಟನೇ ಸೇರೋದು. ಈ ಒಂದು ಪಾಯಿಂಟು. ಇಲ್ಲ ನಾವು ಅಡ್ಜಸ್ಟ್ ಆಗುತ್ತೆ, ನಾವು ಹೊಟ್ಟೆ ಹಸಿವು ಎಲ್ಲ ತಡ್ಕೊತೀವಿ ಅನ್ನೋರು ಸ್ಕಿಪ್ ಮಾಡಿದ್ರೆ ಇಟ್ಸ್ ಬೆಟರ್. ಒಳ್ಳೆ ರಿಸಲ್ಟ್ ನೋಡ್ತೀರಾ. ಇನ್ನು ನೈಟ್ ಹೊತ್ತು ಇನ್ನೊಂದು ಏನಪ್ಪ ತಪ್ಪು ಮಾಡ್ತಾರೆ ಅಂತಂದರೆ, ಬೇಕಾಬಿಟ್ಟು ತಿನ್ನೋದು, ಅನ್ನ ತಿನ್ನೋದು, ಮತ್ತೊಂದು ತಿನ್ನೋದು, ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಮುದ್ದೆ ತಿನ್ನಿ, ಇಲ್ಲಾಂದರೆ ಚಪಾತಿ ತಿನ್ನಿ ಅಷ್ಟೇ. ಇದು ಅದನ್ನು ಬಿಟ್ಟು ಇನ್ನೇನು ತಿನ್ನಬೇಡಿ. ಇನ್ನೂ ಸಿಕ್ಕಾಪಟ್ಟೆ ವೆಯ್ಟ್ ಲಾಸ್ ಇದಿದ್ದಾವೆ, ಏನು ಫುಡ್ಡು ಐಟಮ್ಗಳು ಏನೇನೋ ಇದ್ದಾವೆ, ಅಡುಗೆ ಏನೋ ನಾವು ಪ್ರಿಪೇರ್ ಮಾಡ್ಕೋಬೋದು. ಅಷ್ಟೆಲ್ಲ ನಮಗಂತೂ ನಿಜವಾಗ್ಲೂ ಟೈಮ್ ಇಲ್ಲ. ಪಾಪು ಇರುತ್ತೆ, ಹಸ್ಬೆಂಡ್ ಊಟ ಆದ ತಕ್ಷಣ ನಂದು ಆಗಿದ ತಕ್ಷಣ ಪಾಪುದು ಅವಳದೇ 1 ಗಂಟೆ ಆಗಿರುತ್ತೆ. ಹಾಗಾಗಿ ನಮ್ಮ ಮೇಲೆ ನಾವು ಅಷ್ಟು ಟೈಮ್ ಕೊಡೋದಕ್ಕೆ ಆಗೋದಿಲ್ಲ. ಓಕೆನಾ? ಇನ್ನು ನೆಕ್ಸ್ಟ್ ಇನ್ನೇನು ಪ್ರಿಪೇರ್ ಮಾಡ್ಕೊಂಡು ತಿನ್ಬೋದು ಅಂದರೆ, ರವೆ ದೋಸೆ ಮಾಡ್ಕೊಂಡು ತಿನ್ನಿ, ಚಪಾತಿ ತಿನ್ನಿ, ಮುದ್ದೆ ತಿನ್ನಿ, ಈ ಥರ ಎಲ್ಲ ತಿನ್ನೋದ್ರಿಂದ ಬೆಟರ್. ಆದಷ್ಟು ಇದೆಲ್ಲನೂ ಸಿಕ್ಕಾಪಟ್ಟೆ ವರ್ಕ್ ಆಗುತ್ತೆ. 100ಗೆ 200% ವರ್ಕ್ ಆಗುತ್ತೆ. ಇನ್ನು ನೆಕ್ಸ್ಟ್ ನೀವು ಕಮೆಂಟ್ ಮಾಡಿ. ಇದು ಸಹ ನಾನು ಆಪ್ಷನ್ನ ಕೊಡ್ತೀನಿ. ನಾವೇನೂ ಡ್ರಿಂಕ್ ತೊಗೊಳ್ದೇನೆ ನಮ್ಮ ಒಂದು ಫುಲ್ಲು ಡೇ ಹೇಗಿರುತ್ತೆ, ನಾವು ಹೇಗೆ ವೆಯ್ಟ್ ಲಾಸ್ ಹಾಗೆ ಆಗ್ಬೋದು. ನಾವೇನು ತಿಂತೀವೋ ಅದರಲ್ಲೇ ಹೇಗೆ ಅಡ್ಜಸ್ಟ್ ಮಾಡಿಕೊಂಡು ನಾವು ವೆಯ್ಟ್ ಲಾಸ್ ಮಾಡ್ಬೋದು ಅಂತೇಳಿ ನಾನು ವೀಡಿಯೋ ಬೇಕಾದರೆ ಹಾಕ್ತೀನಿ, ನಿಮಗೆ ಬೇಕು ಅಂತ ಅಂದರೆ. ಓಕೆನಾ? ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವೀಡಿಯೋ ನಿಮಗೆ ಯಾವ ಥರ ಬೇಕು, ಯಾವುದ್ರ ಬಗ್ಗೆ ಮಾತಾಡಬೇಕು, ನೆಕ್ಸ್ಟ್ ನನ್ನ ಒಂದು ಐಬ್ರೋಸ್, ಓಕೆನಾ, ಐಬ್ರೋಸ್ ಬಗ್ಗೆ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನನ್ನ ಹೇರ್, ಓಕೆನಾ, ಈಗ ಸ್ವಲ್ಪ ಹೇರ್ ಕೇರ್ ಕಮ್ಮಿ ಆಗಿದೆ. ಆದರೂ ನನಗೇನು ಹೇರ್ ಫಾಲ್ ಆಗೋದು ಮತ್ತೊಂದಾಗೋದು ಅವೆಲ್ಲ ಏನೂ ಆಗೋದಿಲ್ಲ. ಕೆಲವಿಗೆ ನೀರು ಚೇಂಜ್ ಆಗಿದ ತಕ್ಷಣ, ಶಾಂಪು ಚೇಂಜ್ ಆಗಿದ ತಕ್ಷಣ ಅವೆಲ್ಲ ಹೇರ್ ಫಾಲ್ ಆಗುತ್ತೆ. ನಮಗಂತೂ ಯಾವುದಕ್ಕೂ ಆಗೋದಿಲ್ಲ ಹೇರ್ ಫಾಲು. ನನಗಾಗಲಿ ಹಸ್ಬೆಂಡ್ಗಾಗಲಿ ಆಗೋದಿಲ್ಲ. ಓಕೆನಾ? ಅದನ್ನು ಲಕ್ಕಿ ಅಂತಲೇ ಹೇಳ್ಬೋದು. ಜಾಸ್ತಿ ಬಿಸಿ ನೀರೆಲ್ಲ ಯೂಸ್ ಮಾಡಿದ್ರೆ ಆಗ್ಬೋದೇನೋ ಅಷ್ಟೇ. ಇನ್ನು ಬಿಟ್ಟರೆ ನಮಗೆ ಯಾವುದು ವೆಯ್ಟ್ ಲಾಸ್ ಅಂತ ಎಲ್ಲ ನೋಡ್ಬೋದು. ನನ್ನ ಹೇರು ಸ್ವಲ್ಪ ಕಟ್ ಮಾಡಿಸಿದ್ದೀನಿ, ಆದ್ರೂ ಪರವಾಗಿಲ್ಲ. ಓಕೆನಾ? ನೋಡಿ ಎಷ್ಟು ಇದೆ. ಓಕೆನಾ? ಫಸ್ಟು ನನ್ನ ಬಾಣತನದಲ್ಲಿ ಇಷ್ಟು ಮಾಡಿಸ್ಕೊಂಡಿದ್ದೆ ನಾನು. ಅದ್ರದ್ದು ವಿಡಿಯೋ ಇಲ್ಲ ಅಂತ ಅಂದ್ಕೊತೀನಿ. ಇಷ್ಟು ಮಾಡಿಸಿದೆ. ಈಗೆಲ್ಲ ನನಗಂತೂ ಹೇರ್ ಗ್ರೋತಿಂಗ್ ತುಂಬ ಚೆನ್ನಾಗಿದೆ. ನಾವು ಹೇರ್ ಕಂಡೀಷ್ನರು, ಶಾಂಪು ಅದೆಲ್ಲ ಯೂಸ್ ಮಾಡೋದಕ್ಕಿಂತ ಮುಂಚೆ ನಾವು ಫುಡ್ಡಲ್ಲೇ ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ತಿನ್ನೋದನ್ನ ಹೆಲ್ದಿಯಾಗಿ ತಿಂದರೆ ಸಾಕು. ನಮಗೆ ಹೇರ್ ಫಾಲ್ ಆಗೋದಿಲ್ಲ, ಸ್ಕಿನ್ನು ನಮಗಂತ ಏನೂ ಡ್ಯಾಮೇಜ್ ಆಗೋದಿಲ್ಲ, ಪಿಂಪಲ್ಸ್ ಬರೋದಿಲ್ಲ, ಯಾವುದೂ ಆಗೋದಿಲ್ಲ. ನೆಕ್ಸ್ಟ್ ನೋಡೋಣ, ಒಂದು ವಿಡಿಯೋದ ಅಪ್ಡೇಟ್ ಕೊಡ್ತೀನಿ. ವಿಡಿಯೋ ಮಾಡ್ತಾ ಹೋಗ್ತೀನಿ. ಯಾವ ಥರ ವ್ಯೂಸ್, ಸಬ್ಸ್ಕ್ರೈಬರ್ಸ್ ಹೇಗಾಗ್ತಾರೆ ಅನ್ನೋದ್ರ ಮೇಲೆ ನನ್ನ ಒಂದು ವಿಡಿಯೋ ಡಿಪೆಂಡ್ ಆಗುತ್ತೆ. ಓಕೆನಾ? ಕೊನೆವರೆಗೂ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೈಟ್ ರೂಟೀನ್ ಈ ಥರ ಮಾಡಿಕೊಂಡ್ರೆ ನಿಮಗೆ ತುಂಬ ಬೇಗ ವೆಯ್ಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.